ನಮಸ್ಕಾರ ಸುಮಾ. ನಮಸ್ತೆ ಮ್ಯಾಮ್. ಓಕೆ, ಆ್ಯಕ್ಚುಲಿ ಸುಮಾ ಅವ್ರನ್ನ ನಾನು ಬ್ಯಾಕ್ ಸ್ಟೇಜಲ್ಲಿ ನೋಡ್ತಾ ಇದ್ದೆ. ಫುಲ್ ನನಗೆ ಭಯ ಆಗ್ತಾಯಿದೆ ಅಂತ ಇದ್ರು. ಬಟ್ ಈ ಥರ ಭಯ ಅಂದವ್ರು ಸ್ವಲ್ಪ ಹೊತ್ತು ಮುಂಚೆ ಪೀರಪ್ಪನವರು ಅವರೆಲ್ಲ ಫುಲ್ ಬಂದು ಧಮಾಕಾನೆ ಮಾಡಿಬಿಟ್ರು ವೇದಿಕೆ ಮೇಲೆ. ಸೊ ಹಾಗಾಗಿ ಸುಮಾ ಇವತ್ತು ಯಾವ ಹಾಡನ್ನು ಹಾಡ್ತಿದ್ದೀರಿ? ನಾನು ಪಂಚಮಿ ಹಬ್ಬ ಅನ್ನುವಂಥ ಒಂದು ಹಾಡನ್ನು ಹಾಡ್ತಿದ್ದೀನಿ ಮೇಡಮ್. ನಮಗೆ ಹಬ್ಬ ಬರ್ತಿದೆ ಅಂತಂದರೆ ಹಳ್ಳಿ ಜನದ ಹೆಣ್ಮಕ್ಳಿಗೆ ಎಲ್ಲರಿಗೂ ಕೂಡ ಒಂದು ಕರೆಗೆ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ಅದು ಪಂಚಮಿ ಹಬ್ಬದಿಂದ ಶುರು ಆಗುತ್ತೆ. ಹೌದು ಅಲ್ವಾ? ಓಕೆ, ಕೇಳೋಣ ಈ ಒಂದು ಗೀತೆಯನ್ನ. ಬಲಿ ಜೋರಾದ ಚಪ್ಪಾಳೆ. ಪಂಚಮಿ ಹಬ್ಬ ಉಳಿದವ ದಿನನಾಗ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ಉಳಿದವ ದಿನನಾಗ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ.
ಭಯ ಆಯ್ತಾ? ಭಯ ಹೋಯ್ತಾ? ಸ್ವಲ್ಪ ಭಯ ಆಯ್ತಾ? ಇವಾಗ ಹಾಡಿದ್ಮೇಲೆ ಭಯ ಹೋಯ್ತಾ? ಜಡ್ಜ್ಮೆಂಟ್ ಬಾಕಿ ಇದೆ. ಅದಕ್ಕೆ ಸ್ವಲ್ಪ ಇನ್ನೂ ಜಾಸ್ತಿ ಭಯ ಆಗ್ತಾ ಇದೆ ಅವ್ರಿಗೆ. ಮುನಿರಾಜು ಸರ್ ಹೇಳಿ. ಹೆಣ್ಮಕ್ಳಿಗೆ ಇಂಥ ಹಾಡುಗಳು ಭಾಳ ಇಷ್ಟ ಆಗ್ತವೆ. ಪಂಚಮಿ ಹಬ್ಬ ಈ ಹಾಡು ಆನಂದ ಕಂದ ಬೆಟಗರಿ ಕೃಷ್ಣ ಶರ್ಮಾ ಅವರ ರಚನೆ. ಬಾಳಪ್ಪ ಹುಕ್ಕೇರಿಯವರ ಧ್ವನಿನಲ್ಲಿ ಈ ಹಾಡನ್ನು ಎಷ್ಟು ಆನಂದಿಸಿದೀವೋ ನಾವು. ಅವರು ಹಿಂದೂಸ್ತಾನಿ ಶೈಲಿನಲ್ಲಿ ಈ ಹಾಡನ್ನು ಈ ನಾಡು ಕೊಟ್ಟಿದ್ದಾರೆ. ಮೂಲತಃ ನೀವು ಪಂಚಮಿ ಹಾಡುಗಳನ್ನ ಹಾಡಬೇಕು ಅಂದರೆ ಜನಪದದಲ್ಲಿ ನಾಗರ ಪಂಚಮಿ ಹಾಡುಗಳು ಅಂತಲೇ ಸಿಗ್ತವೆ. ಆ ಪಂಚಮಿ ಹಬ್ಬ ಯಾಕೆ ಆಚರಣೆ ಮಾಡ್ತಾರೆ ಅಂತಂದರೆ, ಸರ್ಪ ಪೂಜೆ ಮಾಡ್ತಾರಲ್ಲ, ಯಾಕೆ ಮಾಡ್ತಾರೆ ರೈತರು ಅಂದರೆ, ಹೊಲ ಉಳುಮೆ ಮಾಡಬೇಕಾದ್ರೆ ಅಲ್ಲಿ ಅಡ್ಡ ಬಂದು ಅವೆಲ್ಲ ಏನು ಆಗಿ ಸತ್ತೋಗಿರ್ತವೆ, ಅದಾಗಬಾರ್ದು ಅನ್ನೋದು ಒಂದು ಧ್ಯೇಯ. ಆಮೇಲೆ ಜೊತೆಗೆ ಕಚ್ಚಿ ಯಾರೂ ಸಾಯಬಾರ್ದು ಅನ್ನೋ ಒಂದು ನಂಬಿಕೆ. ಅದಕ್ಕಿಂತ ಮಿಗಿಲಾಗಿ ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದರೆ, ಸರ್ಪಗಳು, ಹಾವುಗಳಿದೆಯಲ್ಲ, ಅವು ರೈತ ಮಿತ್ರ. ಮೂಢನಂಬಿಕೆ ಅದೆಲ್ಲ ಬಿಟ್ಬಿಡಿ. ನಾವು ಯಾಕೆ ಪೂಜೆ ಮಾಡಬೇಕು ಅಂತಂದರೆ ಹಾವುಗಳನ್ನ ಕೊಲ್ಲಬಾರ್ದು. ಪಂಚಮಿ ಹಬ್ಬ, ಪ್ರತಿಯೊಂದು ಹಬ್ಬದಕ್ಕೂ ಹಾಡುಗಳಿದ್ದಾವೆ. ಸಾವಿರ ಹಾಡುಗಳು ಸಿಗ್ತವೆ. ಮಣ್ಣೆತ್ತಿನ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ, ಈ ಥರದ್ದು ಪ್ರತಿ ಹಬ್ಬಗಳಿಗೆ ಹಾಡುಗಳನ್ನು ಹಾಡ್ತಾ ಇದ್ದಿದ್ದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ. ಹಾಗಾಗಿ ಒಳ್ಳೆಯ ಹಾಡನ್ನು ಆಯ್ಕೆ ಮಾಡಿದ್ರಿ. ಇನ್ನಷ್ಟು ನನ್ನ ಸಲಹೆ ಏನಂದರೆ, ಮೂಲ ಜನಪದ ಹಾಡುಗಳನ್ನು ಹುಡುಕಿ ತೆಗೆದು ಹಾಡುವಂಥ ಪ್ರಯತ್ನ ಮಾಡಿ. ಬಾಳಪ್ಪ ಹುಕ್ಕೇರಿಯವರ ಧ್ವನಿನಲ್ಲಿ ಕೇಳಿದಾಗ ಈ ಹಾಡು ಅದರ ಇದೇ ಬೇರೆ. ಒಂದ್ಸರಿ ಯಾವಾಗಲಾರು ಕೇಳಿದ್ದೀರಾ ನೀವು ಆ ಹಾಡನ್ನು? ಕೇಳಿದ್ದೀನಿ ಸರ್. ಆ ಸಂಗತಿಗಳೆಲ್ಲ. ಒಂದು ವಿಶೇಷ ಗೊತ್ತಾ ಈ ಹಾಡಲ್ಲಿ? ಎಲ್ಲರೂ ತವ್ರ ಮನೆಯಲ್ಲಿ ನನ್ನ ಅತ್ತಿಗೆ ಹಾಗಿದ್ದಾಳೆ, ನನ್ನ ಅತ್ತಿಗೆ ಮೇಲೆ ದೂರ ಹೇಳೋದೇ ಜಾಸ್ತಿ ಇದೆ. ನನ್ನ ಅತ್ತಿಗೆ ನೋಡಲ್ಲ, ಸೊಸೆದಿರ್ ಬಂದಮೇಲೆ ಹೆಣ್ಮಕ್ಳನ್ನ ನೋಡಲ್ಲ. ಈ ಹಾಡಲ್ಲಿ ಇಲ್ಲ, ಮುತ್ತಿನಂತಾಕಿ ನನ್ನ ಅತ್ತಿಗೆ. ಮುತ್ತಿನಂತಾಕಿ ಆಕಿ ನನ್ನ ಅತ್ತಿಗೆ, ಪ್ರೀತಿ ಭಾಳ ನನ್ನ ಮ್ಯಾಲ ಅವಳಿಗೆ. ನಿಮಗೆ ಸಿಕ್ಕಿದಾರಾ? ಹೌದು ಸರ್, ಸಿಕ್ಕಿದಾರಾ? ಹೌದು ಸರ್. ಅದೃಷ್ಟವಂತೆ. ಧನ್ಯವಾದಗಳು. ಅರ್ಚನಾ ಮ್ಯಾಮ್. ಸುಮಾ, ಎಸ್ ಮ್ಯಾಮ್. ನಿಮ್ಮ ನೋಡೋದಕ್ಕೆ ಖುಷಿ, ಚಂದದ ನಗು, ಕಣ್ಣಲ್ಲಿ ಹೊಳಪು, ಅಷ್ಟೇ ಚಂದ ಹಾಡಿದ್ದೀರಿ ಕೂಡ. ನನ್ನ ತವರೂರು ಗೋಕುಲ ನಗರ. ಕೆಲವೊಂದು ನಿಮ್ಮ ಗಾಯಕಿಯಲ್ಲಿ ನಾನು ಅಬ್ಸರ್ವ್ ಮಾಡಿದ್ದನ್ನು ಹೇಳ್ತೀನಿ. ಈ ಹಾಡಿನ ಹಿನ್ನೆಲೆ, ಹಬ್ಬದ ಹಿನ್ನೆಲೆ, ಅದ್ರ ಬಗ್ಗೆ ಎಲ್ಲ ಎಷ್ಟು ಸುಂದರವಾಗಿ ಕಡುಗೆರೆಯವರು ಇನ್ಫಾರ್ಮೇಷನ್ ಕೊಟ್ಟರು. ಅದನ್ನು ಬರೀ ಗಾಯಕರಿಗಷ್ಟೇ ಇಲ್ಲ, ನಾಡಿನ ಎಲ್ಲ ಜನತೆಗೂ ಈ ಎಲ್ಲ ಹಿನ್ನೆಲೆಗಳನ್ನು ತಿಳ್ಕೊಳ್ಬೇಕು. ಇವಾಗ ಮಿಸ್ ಆಗ್ತಾ ಇರೋದು ಅದೇನೆ. ಹೌದು ಮ್ಯಾಮ್. ಸುಮ್ಮನೆ ಯಾವುದೋ ಒಂದು ಕಲೆಯನ್ನು ಅಥವಾ ಯಾವುದೇ ಕ್ಷೇತ್ರವಾಗಿರಲಿ ಅದರ ಹಿನ್ನೆಲೆ ತಿಳ್ಕೊಳ್ದೆ ಬಂದುಬಿಡ್ತಾರೆ. ಹಿನ್ನೆಲೆ ತಿಳ್ಕೊಳ್ಳೋದು, ಯಾಕಂದರೆ ನಮ್ಮ ಬೇರುಗಳನ್ನು ನಾವು ಮರೆತಾಗ ನಾವು ಬೆಳೆಯೋದಕ್ಕೆ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಹೌದು. ಸೊ ಬೇರು ಗಟ್ಟಿಯಾಗಿರಬೇಕು, ಮರ ಚಿಗುರಬೇಕು, ಮರ ಚೆನ್ನಾಗಿ ಬೆಳಿಬೇಕು ಅನ್ನೋದಾದರೆ. ನೀವು ಸಂಗೀತ ಕಲಿತಾ ಇದ್ದೀರಮ್ಮ? ಇಲ್ಲ ಮ್ಯಾಮ್, ಇನ್ನೂ ಕಲ್ತಿಲ್ಲ. ಓಕೆ. ಒಂದು ತಪ್ಪು ಕಲ್ಪನೆ ಇದೆ ನಮ್ಮ ಕಲೆಯ ಕ್ಷೇತ್ರದಲ್ಲಿ. ಜನಪದ ಅನ್ನುವಂಥದ್ದು ಅದು ಮಣ್ಣಿನ ಹಾಡು, ಮಣ್ಣಿನ ಸೊಗಡು ಅದರಲ್ಲಿ ಬರುವಂಥದ್ದು. ಆದರೆ ಅವರು ಶಾಸ್ತ್ರೀಯ ಸಂಗೀತ ಕಲಿಬಾರ್ದು ಅಂತ ಎಲ್ಲೂ ಇಲ್ಲ, ಕಲಿಬೇಕು. ಯಾಕೆ ಅಂದರೆ ನಿಮ್ಮಲ್ಲಿ ಇರುವ ಒಂದು ಆ ಟ್ಯಾಲೆಂಟ್ ಏನಿರುತ್ತೆ, ಆ ರಾ ಟ್ಯಾಲೆಂಟ್ ಏನಿರುತ್ತೆ, ಅದರಲ್ಲಿರೋ ಒಂದು ಸೌಂದರ್ಯ ಬೇರೆಯೇ. ಅದನ್ನು ಈಗೇನು ನಾವು ಒಂದು ಕಲ್ಲಿರುತ್ತೆ, ಅದಕ್ಕೆ ಉಳಿಪೆಟ್ಟು ಬಿದ್ದು 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 ಅದೊಂದು ಸುಂದರವಾದ ಶಿಲೆ ಆಗುತ್ತೆ ಅಲ್ವಾ? ಆಗ ನಿಮಗೆ ಸ್ವರದ ಜ್ಞಾನ, ಶ್ರುತಿಯ ಜ್ಞಾನ, ಈಗ ಹಾಡು ನೀವು ಸುಮ್ಮನೆ ಕೇಳಿ ಗ್ರಹಿಸಿ ಕಲಿತೀರಲ್ಲ, ಅದರ ಜೊತೆಗೆ ನೊಟೇಷನ್ ಬರ್ಕೊಂಡು ಕಲಿತ್ಕೊಳ್ಳುವಂತಹ ಜ್ಞಾನ, ಇದೆಲ್ಲವೂ ವೃದ್ಧಿಸುತ್ತೆ. ಆಮೇಲೆ ನೀವು ಹಾಡುವಾಗ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನು ಅಂದರೆ, ನಿಮ್ಮ ಧ್ವನಿಯ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ವಾಯ್ಸ್ ಕ್ವಾಲಿಟಿ ನಿಮ್ಮದು. ಆದರೆ ನೀವು ಓಪನ್ ಥ್ರೋಟೆಡಾಗಿ ಹಾಡ್ತಿರಲ್ಲ, ಆವಾಗ ನೀವು ರೇಂಜಿಗೆ ಹೋಗುವಾಗ ಸ್ವಲ್ಪ ಕಷ್ಟಪಡ್ತಾ ಇರುವಂಥದ್ದು ಗೊತ್ತಾಗ್ತಾ ಇದೆ. ಏನು ಮಾಡಬೇಕಾಗತ್ತೆ, ರೇಂಜಿಗೆ ಹೋಗುವಾಗ ಫಾಲ್ಸ್ ಟೋನ್ ಒಂಚೂರು ಬಳಸಬೇಕಾಗತ್ತೆ. ಅದನ್ನು ನಿಮ್ಮ ಗುರುಗಳ ಹತ್ರ ವಾಯ್ಸ್ ಕಲ್ಚರಿಂಗ್ ಮಾಡಿ ಅದನ್ನು ಕಲ್ತ್ಕೋಬೇಕು. ಅದು ಸುಲಭ ಅಲ್ಲಮ್ಮ. ಅದು ಬಿಟ್ಟರೆ ಹಾಡು ತುಂಬ ಚೆನ್ನಾಗಿತ್ತು. ಈ ಹಾಡು ನನ್ನ ಧ್ವನಿಯಲ್ಲಿ ಕೂಡ ಮುದ್ರಿತವಾಗಿದೆ. 28 ವರ್ಷಗಳ ಹಿಂದೆ ಬಹುಶಃ ನಾನು ಈ ಹಾಡನ್ನು ಹಾಡಿ ಧ್ವನಿ ಮುದ್ರಿಸಿದ್ದು. ಅದನ್ನು ಕೇಳಿ ನಂಗೆ ತುಂಬ ಸಂತೋಷ ಆಯಿತು. ಇನ್ನೂ ನಿಮಗೆ ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿ ನಿಮ್ಮ ಕೀರ್ತಿಯನ್ನು ಇನ್ನೂ ವಿಸ್ತಾರ ಮಾಡ್ಕೊಳ್ಳಿ ಅಮ್ಮ. ಧನ್ಯವಾದ. ಥ್ಯಾಂಕ್ ಯು. ವೇಮುಗಲ್ ಸರ್.
ಪಂಚಮಿ ಹಬ್ಬ ಹಾಡು ಭಾಳಷ್ಟು ಜನ ಮೂಲ ಜಾನಪದ ಅಂತಲೇ ನಾವೆಲ್ಲ ಭಾವಿಸಿದ್ವಿ. ನಾವು ಭಾಳ ವರ್ಷಗಳಿಂದ ಅದನ್ನು ಕೇಳ್ಕೊಂಡು ಬಂದಿದ್ವಿ. ಆಮೇಲೆ ನಮಗೂ ಗೊತ್ತಾಗಿದೆ ಇದು ಬೆಟಗೇರಿ ಕೃಷ್ಣ ಶರ್ಮ ಅವರ ಹಾಡು ಅಂತೇಳಿ. ಬಟ್ ಅಷ್ಟು ಆಸು ಒಕ್ಕಾಗಿದೆ, ಇದು ಮೂಲ ಜಾನಪದ ಗೀತೆಯೇ ಅಂತ ಒಕ್ಕಾಗಿದೆ. ಇದರಲ್ಲಿರ್ತಕ್ಕಂಥ ಅರ್ಥ ಒಂದು ಕುಟುಂಬಕ್ಕೆ ಸಂಬಂಧಿಸಿದ್ದು, ಅಣ್ಣ ತಂಗಿಗೆ ಸಂಬಂಧಿಸಿದ್ದು. ಆ ಅರ್ಥದಲ್ಲಿ ಕೇಳೋರಿಗೆ ಭಾಳಷ್ಟು ಖುಷಿಯಾಗುತ್ತೆ. ಚೆನ್ನಾಗಿ ಆಡಿದಿರಿ ನೀವು, ದೇವರು ಒಳ್ಳೇದು ಮಾಡಲಿ ನಿಮ್ಗೆ. ಥ್ಯಾಂಕ್ ಯು ಸರ್. ಸೂಪರ್ ಸುಮಾ, ಥ್ಯಾಂಕ್ ಯು ಸೋ ಮಚ್.